ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಸಂಧ್ಯಾ ಸತ್ತಿದಾಳ. ಓ ಮೈ ಗಾಡ್, ಹಾಗಿದ್ರೆ ಸಂಧ್ಯಾ ಸತ್ತಿಲ್ವೇನ್ರಿ? ಸಂಧ್ಯಾ ಸತ್ತಿಲ್ಲ ಅಂತಾನೆ ಅನ್ನಿಸ್ತದ. ಸಂಧ್ಯಾ ಸತ್ತಿದಾಳು ಬದುಕಿದಾಳು ಅನ್ನೋ ಒಂದು ಗೊಂದಲ ಮತ್ತೊಮ್ಮೆ ಕ್ರಿಯೇಟ್ ಆಗ್ತದ. ಹಾಗಿದ್ರೆ ಸಂಧ್ಯಾ ಮತ್ತೆ ಬದುಕಿ ವಾಪಸ್ ಬರ್ತದಾರ, ಮರಳಿ ಬರ್ತದಾಳ ಸಂಧ್ಯಾ? ಏನಪ್ಪ ಇದು ಮಹಾ ಟ್ವಿಸ್ಟ್. ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಬೇಕು, ಸಂಧ್ಯಾ ಸಾಯಿಸಿದ್ದು ಯಾರು ಅಂತ ಕಂಡುಹಿಡಿಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಅತ್ತ ಕಡೆ ಇನ್ಯಾರೋ ಅನಾಮಿಕಾ ಕರೆ ಮಾಡಿದ್ದೆ ಸಂಧ್ಯಾ ಸತ್ಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ನಿಜಕ್ಕೂ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಕಡೆ ವಿಕ್ಕಿ ಎಂಗೇಜ್ಮೆಂಟ್ಗೆ ಬಂದಂತಹ ಭಾರ್ಗವಿ ಹೇಗಾದ್ರೂ ಮಾಡಿ ವಿಕ್ಕಿ ಫಿಂಗರ್ ಪ್ರಿಂಟ್ ತಗೋಬೇಕು ಅಂತ ರೂಮಿಗೆ ಹೋಗಿದ್ದೆ. ಅವನ ಒಂದಷ್ಟು ವಸ್ತುಗಳನ್ನ ಕಲೆ ಹಾಕ್ತಾಳೆ, ಜೊತೆಗೆ ಶ್ರೀಮಂತ್ ಅವರ ಕೈಯಲ್ಲಿ ಜ್ಯೂಸ್ ಕುಡಿ ಅಂತ ಹೇಳಿ ಕೊಟ್ಟು ಕಳ್ಸಿರ್ತಾಳೆ. ಆ ಜ್ಯೂಸನ್ನು ತಗೊಂಡು ಕುಡಿದೆ ಹಾಗೆ ವಾಪಸ್ ಇಟ್ಟು ಶ್ರೀಮಂತ ಕೈಗೆ ಕೊಟ್ಟು ಕಳ್ಸಿರ್ತಾರೆ ವಿಕ್ಕಿ. ನಮ್ಮ ಪ್ಲಾನ್ ಫ್ಲಾಪ್ ಆಯಿತು, ಜ್ಯೂಸ್ ಕುಡಿಲಿಲ್ಲ ವಿಕ್ಕಿ ಅಂತ ಹೇಳಿ ಶ್ರೀಮಂತ್ ಅವರು ಹೋದ್ರೆ, ಖಂಡಿತ ನನ್ನ ಪ್ಲಾನ್ ಸಕ್ಸಸ್ ಆಯಿತು, ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಅಂತ ಹೇಳಿ ಭಾರ್ಗವಿ ತುಂಬಾನೇ ಖುಷಿ ಪಡ್ತಾಳೆ. ಅದೆಲ್ಲವನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದ ಇನ್ಸ್ಪೆಕ್ಟರ್ ಪ್ರತಾಪ್ಗೆ ಅದನ್ನ ಹ್ಯಾಂಡ್ ಓವರ್ ಕೂಡ ಮಾಡಿದಾಳೆ. ಇತ್ತ ಕಡೆ ವಿಕ್ಕಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡಿದ್ದೆ, ಹೊಸ ಬದುಕಿನ ಶುರುವಾದ ಖುಷಿಯಲ್ಲಿದ್ರೆ ಆ ಒಂದು ಖುಷಿಗೆ ನಿಜವಾಗ್ಲೂ ಕೂಡ ನೀರರ್ಚೋಕೆ ಅನಾಮಿಕ ಲೇಡಿ ಕರೆ ಮಾಡ್ತಿದ್ದಾರೆ. ಆ ಅನಾಮಿಕ ಕರೆಗೆ ಹೋಗುಟ್ಟಂತಹ ವಿಕ್ಕಿ ನಿಜವಾಗ್ಲೂ ಕೂಡ ದಿಕ್ಕಾಪಾಲಾಗಿ ಓಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಅನಾಮಿಕ ಕರೆ ಮಾಡಿದಂತಹ ಲೇಡಿ, ಏನಪ್ಪ ವಿಕ್ಕಿ ಎಂಗೇಜ್ಮೆಂಟ್ ಆಯಿತು ಅನ್ನೋ ಖುಷಿಯಲ್ಲಿದೆಯಾ? ಎಷ್ಟು ದಿನ ಈ ಖುಷಿ ಇರುತ್ತೆ? ಖಂಡಿತವಾಗ್ಲೂ ಕೂಡ ಆ ಒಂದು ಖುಷಿ ತಾತ್ಕಾಲಿಕ ಮಾತ್ರ, ಯಾವುದೇ ಕಾರಣಕ್ಕೂ ಕೂಡ ತುಂಬಾನೇ ಖುಷಿ ಪಡಬೇಡ. ಎಲ್ಲವನ್ನ ಕೂಡ ಮಾಡಿ ಸಂಧ್ಯಾ ಕಥೆಯನ್ನ ಮುಗಿಸಿ ಸಂಧ್ಯಾನ ಸಾಯಿಸ್ಬಿಟ್ಟು ಇನ್ನೇನಪ್ಪ ಏನಾಗತ್ತೆ ಅಂತ ಯೋಚನೆ ಮಾಡ್ತಿದ್ಯಾ? ಹಾಗಿದ್ರೆ ಸಂಧ್ಯಾ ಸತ್ತಿದ್ದಾಳೆ ಅಂತ ಭಾವಿಸ್ತಾ ಇದೆಯಾ ನೀನು? ಹೀಗೆ ಗೊತ್ತು ನಿಂಗೆ ಸಂಧ್ಯಾ ಸತ್ತಿದ್ದಾಳೆ ಅಂತ? ಸಂಧ್ಯಾ ಬದುಕಿರ್ಬಹುದಲ್ವಾ ಅಂತ ಅನಾಮಿಕ ಕರೆ ಮಾಡಿದವರು ಹೇಳ್ತಿದ್ದಾಗೆ ವಿಕ್ಕಿ ಒಂದು ಕ್ಷಣ ಹಾಗೆ ನಿಂತಲ್ಲಿ ನಡುಕ್ ಹೋಗ್ಬಿಡ್ತಾರೆ, ಕುಸ್ತೋಗ್ಬಿಡ್ತಾರೆ, ಬೆವರು ಸುರಿತಾ ಇದೆ. ಏನು ಮಾತಾಡ್ತಿದ್ಯಾ ನೀನು? ಯಾರು ನೀನು? ನಾನು ಎದುರುಗಡೆ ಬಾ ಅಂತ ಹೇಳ್ತಿದ್ರೆ ಎದುರುಗಡೆ ಬಂದರೆ ಯಾವುದೇ ಹೆಣ್ಣನ್ನು ಕೂಡ ಬಿಡೋದಿಲ್ಲ ಅಲ್ವಾ ನೀನು? ಅದೇ ರೀತಿ ಅಲ್ವಾ ಸಂಧ್ಯಾ ಕಥೆಯನ್ನು ಕೂಡ ಆಗಿದ್ದು. ಸಂಧ್ಯಾ ಸತ್ತೋಗಿದ್ದಾಳೆ, ಏನು ಮಾಡೋಕ್ಕಾಗತ್ತೆ ಇವರಿಂದ? ಏನು ಮಾಡೋಕ್ಕಾಗಲ್ಲ ಅಂತ ಬಾಲು ಬೀಗ್ತಾ ಇದೆಯಾ ಅಲ್ವಾ? ಅದು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೆಳೆಯೋ ಸಮಯ ಬಂದಿದ್ದಾಗಿದೆ. ಖಂಡಿತವಾಗ್ಲೂ ನಿನ್ನ ಕೈಗೆ ಕೋಳ ಬೀಳುತ್ತೆ. ದಿನ ಅಚ್ಚುಕಟ್ಟಾಗಿ ರೆಡಿ ಆಗೋ, ದಿನ ಬಂದಾಸಾಗಿ ಲೈಫ್ ಲೀಡ್ ಮಾಡಿಬಿಡು. ಯಾಕಂದ್ರೆ ತುಂಬಾ ದಿನ ನೀನು ಹೊರಗಡೆ ಇರೋದಿಲ್ಲ. ಯಾವಾಗ ಬೇಕಾದ್ರೂ ಬಂದು ಪೊಲೀಸವರು ನಿನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ಬೋದು. ಒಳ್ಳೆ ಡ್ರೆಸ್ ಹಾಕೊಂಡೆ ಪ್ರಿಪೇರ್ ಆಗಿರು ಅಂತ ಹೇಳಿದ್ದೆ. ತಲೆಗೆ ಒಂದಷ್ಟು ಹುಳ ಬಿಟ್ಟಿದ್ದೆ, ಕಾಲ್ ಕಟ್ ಮಾಡ್ತಾರೆ ಅನಾಮಿಕಾ ಕರೆ ಮಾಡಿದಂಥವ್ರು. ತದನಂತರ ಅಲ್ಲಿ ವಿಕೆಗೆ ಚಳಿ ಜ್ವರನೇ ಶುರುವಾಗ್ಬಿಡುತ್ತೆ. ಏನಪ್ಪ ಇದು? ನಿಜವಾಗ್ಲೂ ನಾನು ಏನು ಮಾಡೇ ಇಲ್ವಲ್ಲ? ಹಾಗಿದ್ರೆ ಸಂಧ್ಯಾ ನಿಜವಾಗ್ಲೂ ಸತ್ತಿಲ್ವಾ? ಹಾಗಿದ್ರೆ ಸಂಧ್ಯಾ ಬದುಕಿದಾಳ? ಇಲ್ಲ ಅಲ್ಲ, ಸಂಧ್ಯಾ ಸತ್ತಿರ್ತಾಳೆ. ಯಾಕಂದ್ರೆ ಸಂಧ್ಯಾನ ನಾನೇ ಕಣ್ಣಾರೆ ಕಂಡಿದ್ದೇನಲ್ಲ ಅವಳು ಸತ್ತಿರೋದನ್ನ. ಆಮೇಲೆ ಸಂಧ್ಯಾ ಹೇಗೆ ಬದುಕಿರೋಕೆ ಸಾಧ್ಯ? ಯಾರಿದು ಇಲ್ಲಿ ಇಡೀ? ಯಾರಿದು ನನಗೆ ಕರೆ ಮಾಡಿದ್ದು? ಇವಳು ಯಾರು ಅನ್ನೋದನ್ನು ನಾನು ತಿಳ್ಕೊಳ್ಳೇಬೇಕು ಅಂತ ವಿಕ್ಕಿ ಡಿಸೈಡ್ ಮಾಡಿಕೊಂಡು ತಿಳ್ಕೊಳ್ಳೋ ಕಡೆ ಮುಂದೆ ಸಾಕ್ತಿದ್ದಾರೆ. ಇತ್ತ ಕಡೆ JP ಪಾಟೀಲ್ ಶ್ಯಾಮ್ ಹತ್ರ ಎಲ್ಲಾನು ಕೂಡ ಫಾಲೋ ಅಪ್ ಮಾಡ್ತಿದ್ಯಾ ಅಲ್ವಾ? ಕೇಸಿನ ಬಗ್ಗೆ ಅಂದಾಗ ಖಂಡಿತ ಸರ್ ಎಲ್ಲಾನು ಕೂಡ ಫಾಲೋ ಅಪ್ ಮಾಡ್ತಿದ್ದೀನಿ. ಇಲ್ಲಿ ಭಾರ್ಗವಿಯ ಕೇಸಿನ ಬಗ್ಗೆ ಯಾವುದೇ ರೀತಿಯ ಮೂವನ್ ಆಗ್ತಾ ಇಲ್ಲ. ಜೊತೆಗೆ ಅತ್ತ ಕಡೆ ವಿಕ್ಕಿ ನಿರಪರಾಧಿ ಅನ್ನೋದಕ್ಕೆ ಏನೆಲ್ಲ ಮಾಡಬೇಕು ಎಲ್ಲವನ್ನ ಕೂಡ ರೆಡಿ ಮಾಡ್ತಾ ಇದ್ದೀನಿ ಸಾಕ್ಷಿಗಳನ್ನ. ನಿಜವಾಗ್ಲೂ ವಿಕ್ಕಿ ತಪ್ಪೇ ಮಾಡಿಲ್ಲ ಅಂತ ಅನ್ನಿಸ್ತಿದೆ. ಹಾಗಿದ್ರೆ ವಿಕ್ಕಿ ಸಂಧ್ಯಾನ ಸಾಯಿಸಿಲ್ವಾ ಅಂತ ಕೇಳ್ತಿದ್ದಾರೆ JP ಪಾಟೀಲ್ನ ಶ್ಯಾಮ್. ಮತ್ತಿನ್ಯಾರು ಸಾಯಿಸಿರ್ಬೋದು ಅಂತ. ಬಟ್ ಇಲ್ಲಿ ಅರ್ಜುನ್ ಬಂದಿದ್ದ ವಿಕ್ಕಿನೇ ಸಾಯಿಸಿರುವುದು ಅಂತ ಹೇಳಿದಾಗ, ಏನಪ್ಪ ಮಾತಾಡ್ತಿದ್ಯಾ ನೀನು ಅಂದಾಗ, ನಿಜವಾಗ್ಲೂ ವಿಕ್ಕಿನೇ ಸಾಯಿಸಿರೋದಪ್ಪ? ವಿಕ್ಕಿ ಸಾಯಿಸ್ದೆ ಮತ್ತಿನ್ಯಾರು ಮಾಡೋಕ್ಕಾಗತ್ತೆ ಅಂತ ಹೇಳಿ ಕೇಳ್ತಿದ್ದಾನೆ. ಬಿಕಾಸ್ ಇಲ್ಲಿ ನಾವು ನನ್ನ ತಂಗಿ ರೀತುನ ವಿಕ್ಕಿಗೆ ಮದುವೆ ಮಾಡಿ ಕೊಡ್ತಾ ಇದ್ದೀವಿ. ಇವನೇನಾದರೂ ಅಪರಾಧಿ ಆಗಿ ಇದೇ ರೀತಿ ಕೇಸು ಅದು ಇದು ಅಂತ ಜೈಲಿಗೆ ಹೋಗೋದು, ಕೋರ್ಟ್ಗೆ ಹೋಗೋದು ಆದರೆ ನನ್ನ ತಂಗಿ ಬದುಕಲ್ವಾ ಹಾಳಾಗೋದು? ಅದಕ್ಕೆ ಕೇಳ್ತಿದ್ದಾನೆ, ಪ್ಲೀಸ್ ಹೇಳಿಯಪ್ಪ ಅಂತ ಹೇಳಿ JP ಪಾಟೀಲ್ನ ಅರ್ಜುನ್ ಪ್ರಶ್ನೆ ಮಾಡ್ತಾರೆ. ಎಷ್ಟು ದಿನ ತಂಗಿ ಅನ್ನೋದ್ರ ಬಗ್ಗೆನೇ ಯೋಚನೆ ಇರಲಿಲ್ಲ, ಇದಕ್ಕಿದ್ದಾಗೆ ಪ್ರೀತಿ ಹುಕ್ಕಿ ಹರಿಯುತ್ತಾ ಇದೆ. ಏನಪ್ಪ ಇದು? ಸಂಧ್ಯಾನ ತಂಗಿ ತಂಗಿ ಅಂತ ಬೀಗ್ತಾ ಇದ್ದೆ ಅಂತ ಹೇಳಿದಾಗ ಸಂಧ್ಯಾ ಹಾಗೆ
ನ್ಯಾಯ ಕೊಡಿಸ್ಬೇಕಾಗಿರೋದು ನನ್ನ ಜವಾಬ್ದಾರಿ. ಖಂಡಿತವಾಗ್ಲೂ ಈ ಮನೆಯಲ್ಲಿ ಎಲ್ರಿಗೂ ಕೂಡ ಒಳ್ಳೇದಾಗಬೇಕು ಅಂತಲೇ ನಾನು ಯಾವತ್ತೂ ಕೂಡ ಬಯಸ್ತೀನಿ ಹೇಳಿ ಅಂತ ಕೇಳಿದಾಗ ಈ ಕಡೆ ಶ್ಯಾಮ್ ಈ ಒಂದು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ವಿಡಿಯೋ ತೋರಿಸ್ತಾರೆ. ಆ ಒಂದು ವಿಡಿಯೋ ನೋಡಿದ್ದೆ ವಿಕ್ಕಿ ಬಗ್ಗೆ ಅರ್ಜುನ್ಗೂ ಕೂಡ ಕ್ಲಾರಿಟಿ ಸಿಗ್ತದೆ. ಬಿಕಾಸ್ ಆ ವಿಡಿಯೋದಲ್ಲಿ ಸಂಧ್ಯಾ ಸತ್ಯದ ಹಿಂದಿನ ರಾತ್ರಿ ಫಾರ್ಮ್ ಹೌಸ್ ಅಲ್ಲಿ ಫ್ರೆಂಡ್ಸ್ ಜೊತೆ ಕಾಲ ಕಳೆದಿರ್ತಾನೆ. ಬೆಳಿಗ್ಗೆ ಆಗೋ ತನಕ ಅವ್ನು ಎಲ್ಲೂ ಕೂಡ ಅಲ್ಲಿಂದ ಹೋಗಿಲ್ಲ. ಅದಕ್ಕೆ ಮಹತ್ವದ ಸಾಕ್ಷಿ ಆ ಒಂದು ವಿಡಿಯೋ ಆಗಿದೆ. ಇದು ನಿಜ ಆದರೆ ಖಂಡಿತ ಖುಷಿ ಆಗತ್ತೆ. ಇಲ್ಲಿ ನನ್ನ ತಂಗಿ ಬದುಕು ಚೆನ್ನಾಗಿರ್ಬೇಕು ಅಂತಾನೆ ಬಯಸ್ತೀನಿ ಅಂತ ಅರ್ಜುನ್ ಹೇಳಿದಾಗ ಈಗ ಕ್ಲಾರಿಟಿ ಸಿಕ್ತಲ್ವಾ, ಇನ್ನಾದ್ರೂ ಮದುವೆ ಬಗ್ಗೆ ಯೋಚನೆ ಮಾಡು ಹೋಗು ಅಂತ ಹೇಳಿ ಅಲ್ಲಿಂದ GP ಪಾಟೀಲ್ ಅರ್ಜುನನ್ನ ಕಳಿಸ್ತಾರೆ. ಈ ಕಡೆ ಅರ್ಜುನ್ ಖಂಡಿತವಾಗ್ಲೂ ಸಂಧ್ಯಾಗೆ ನ್ಯಾಯ ಸಿಗ್ಲೇಬೇಕು. ಮದುವೆ ಆದ ನಂತರ ಸಂಧ್ಯಾನ ಸಾಯಿಸಿದ್ದು ಯಾರು ಅನ್ನೋದನ್ನ ನಾನು ತಿಳ್ಕೊತೀನಿ. ಅವ್ರು ಯಾರು ಅನ್ನೋದನ್ನ ತಿಳ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡಿಸೋ ಹಾಗೆ ಮಾಡ್ತೀನಿ ಅಂತ ಅರ್ಜುನ್ ಅನ್ಕೋತಿದ್ದಾರೆ. ಇತ್ತ ಕಡೆ ಇನ್ಸ್ಪೆಕ್ಟರ್ ಪ್ರತಾಪ್ ರೀತು ಯಾರಿಗೆ ದುಡ್ಡು ಕೊಟ್ಟು ಹೋಗಿದ್ಲು ಆ ರೌಡಿಯನ್ನ ಹಿಡಿದು ಕಟ್ಟ ಹಾಕಿದ್ದಾರೆ, ಬುದ್ಧಿ ಕಲಿಸ್ತಿದ್ದಾರೆ, ಬಾಯಿ ಬಿಡಿಸ್ತಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಸತ್ಯವನ್ನ ಆತ ಬಾಯಿ ಬಿಡ್ತಿಲ್ಲ. ಆ ಟೈಮ್ಗೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ. ನಿನ್ಗೇನಪ್ಪ ಆಯ್ತು ಕೆಲಸ ಮಾರ್ಕೆಟ್ನಲ್ಲಿ ಅಂತ ಕೇಳ್ತಿದ್ರೆ ಸಾಮಾನು ತರಕಾರಿ ತೆಗೆದುಕೊಂಡು ಹೋಗಬೇಕು ಅಂತ ಬಂದದ್ದೆ ಅಂತ ರೌಡಿ ಹೇಳ್ತಾನೆ. ಖಂಡಿತವಾಗ್ಲೂ ನೀನೇ ಹೇಳ್ತಿರೋದು ನಿಜಾನೇ, ಎಲ್ಲರೂ ಕೂಡ ಅಲ್ಲಿಗೆ ಬರೋದು ತರಕಾರಿ ತೆಗೆದುಕೊಳ್ಳೋದಕ್ಕೆ. ಬಟ್ ನೀನ್ ಯಾಕೆ ಬಂದಿದ್ದೆ ಅಂತ ಕೇಳ್ತಿದ್ರೆ ನಾನು ಅದಕ್ಕೆ ಬಂದಿದ್ದೆ ಮೇಡಮ್, ಅಲ್ಲಿ ಏನೋ ಅಚಾನಕ್ ಆಗಿ ದುಡ್ಡು ಸಿಕ್ತು ಅಷ್ಟೇ ಅಂತ ಹೇಳ್ತಿದ್ರೆ. ರೀತು ದುಡ್ಡು ಕೊಟ್ಟಿರೋದನ್ನ ನೀನು ತಗೊಂಡಿರೋದು, ನಿನ್ಗೂ ರೀತಿಗೂ ಏನ್ ಸಂಬಂಧ, ನೀನೇ ಅಲ್ವಾ ಸಂಧ್ಯಾನ ಸಾಯಿಸಿರೋದು ಅಂತ ಭಾರ್ಗವಿ ಕೇಳ್ತಿದ್ರೆ. ಇಲ್ಲ ಮೇಡಮ್ ನಾನು ಸಾಯಿಸಿಲ್ಲ, ನನಗೆ ಗೊತ್ತೇ ಇಲ್ಲ ಮೇಡಮ್ ಅಂತ ಹೇಳಿ ರೌಡಿ ಹೇಳ್ತಿದ್ದಾಗೆ ನಿನ್ಗೆ ಈಗ ಹೇಳಿದ್ರೆ ಬುದ್ಧಿ ಕಲಿಯೋದಿಲ್ಲ ಅಂತ ಹೇಳಿ ಭಾರ್ಗವಿ ಹೋಗಿದ್ದ ಆ ವ್ಯಕ್ತಿಯನ್ನ ಹೊಡೆದು ಬಡ್ದು ಚೆನ್ನಾಗಿ ತರಾಟೆ ತಗೊಂಡಿದ್ದೆ. ಬಾಯ್ ಬಿಡ್ಸೋಕೆ ಮುಂದಾಗ್ತದಾಳೆ. ಜೊತೆಗೆ ವಿಡಿಯೋವನ್ನ ಕೂಡ ತೋರಿಸ್ತಾಳೆ. ನೀನ್ ಯಾಕೆ ಸಂಧ್ಯಾ ಇದ್ದಂತಹ ಜಾಗದಲ್ಲಿ ಇದ್ದೆ ಅಂತ ಆ ವ್ಯಕ್ತಿ ಇಲ್ಲ ಅಂತಾನೆ ವಾದ ಮಾಡ್ತಿದ್ದಾನೆ, ನನಗೆ ಗೊತ್ತೇ ಇಲ್ಲ ಅಂತದಾನೆ. ಈ ಕಡೆ ಭಾರ್ಗವಿ ಮಾತ್ರ ಆತನನ್ನ ಬಾಯ್ ಬಿಡಿಸ್ದೆ ಸುಮ್ಮನಿರ್ಸ್ತಾನೆ ಇಲ್ಲ. ಇತ್ತ ಕಡೆ ಅದೇ ಸಬ್ ಇನ್ಸ್ಪೆಕ್ಟರ್ JP ಪಾಟೀಲ್ಗೆ ಕೋರ್ಟ್ನಲ್ಲಿ ವಿಕಿನ ಬಿಡಿಸೋದಕ್ಕೆ ಹೆಲ್ಪ್ ಮಾಡಿದಂಥ ಆ ಒಂದು ಇನ್ಸ್ಪೆಕ್ಟರ್ ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಆ ವ್ಯಕ್ತಿ ಇಲ್ಲಿ ಶಕ್ತಿ ಪ್ರಸಾದ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ, ಸರ್ ನಾನು ತುಂಬ ಹುಡುಕ್ತಿದ್ದೀನಿ, ಯಾರು ಸಂಧ್ಯಾನ ಸಾಯಿಸಿದ್ವು ಅಂತ ಸುಳಿವು ಸಿಗ್ತಿಲ್ಲ ಅಂದಾಗ ನೀನೇನು ಮಾಡ್ತೀವೋ, ಹುಡುಕ್ತೀವೋ ಅಥವಾ ಇನ್ಯಾರೋ ಅಮಾಯಕನ ಕರ್ಕೊಂಡು ಬಂದು ಅದರಲ್ಲಿ ಜೈಲಿಗೆ ಕಳಿಸ್ತೀವೋ ಅದು ನಿನಗೆ ಬಿಟ್ಟಿದ್ದು. ಬಟ್ ನನ್ನ ಮಗಂಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಷ್ಟೇ. ಅವನು ಹೊಸ ಬದುಕನ್ನು ಶುರು ಮಾಡ್ತಿದ್ದಾನೆ, ಅವನಿಗೆ ತೊಂದರೆ ಆಗಬಾರ್ದು, ನನ್ನ ನಂತರ ಅವನೇ ಈ ಜಾಗಕ್ಕೆ ಬರುವುದು ಅಂತ ಹೇಳ್ತಿದ್ದಾರೆ. ಸರ್ ಖಂಡಿತ ವಿಕಿ ಸರ್ ಬಚಾವಾಗ್ತಾರೆ ಬಿಡಿ, ಆ ಒಂದು ಕೇಸಲ್ಲಿ ತಪ್ಪು ಮಾಡಿ ಬಚಾವಾಗಿದ್ದಾರೆ, ಇದ್ರಲ್ಲಿ ತಪ್ಪೇ ಮಾಡಿಲ್ಲ, ಬಚಾವಾಗದೆ ಇರ್ತಾರೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಿದ್ರೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಈ ಕೀಸ್ ಆದಷ್ಟು ಬೇಗ ಮುಗಿಬೇಕು, ಖಂಡಿತವಾಗ್ಲೂ ಮುಗಿದ್ರೆ ನನ್ನ ಮಗಂದು ತಪ್ಪಿಲ್ಲ ಅಂತ ಹೇಳಿ ಆ ಹುಡುಗಿಗೆ ಒಂದಷ್ಟು ದುಡ್ಡಿನ ಸಹಾಯವನ್ನ ಮಾಡಿದ್ರೆ ಎಲ್ಲವೂ ಕೂಡ ಮುಚ್ಚಿ ಹೋಗುತ್ತೆ. ಅದನ್ನು ಬಿಟ್ಟು ಏನಾದರೂ ಕೇಸ್ ಮುಂದುವರೆದ್ರೆ ಅದ್ರ ಕಂಟಕ ನಮಗೆ ಸುತ್ತಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ಇಲ್ಲಿ ಭಾರ್ಗವಿ ಸತ್ಯವನ್ನ ಶೋಧನೆ ಮಾಡೇ ಬಿಡ್ತಾಳ. ಇದರ ಜೊತೆಗೆ ಸಂಧ್ಯಾ ಸಾವಾಗಿದೆ ಅಂತ ನ್ಯಾಯ ಕೊಡಿಸ್ಬೇಕು ಅನ್ನೋ ಭಾರ್ಗವಿಗೆ ಸಂಧ್ಯಾ ಸತ್ತಿಲ್ಲ ಅನ್ನೋ ವಿಷಯ ಏನಾದ್ರೂ ಗೊತ್ತಾಗತ್ತಾ? ಹಾಗಿದ್ರೆ ಗೊತ್ತಾದ್ರೆ ಏನ್ ಮಾಡಬಹುದು ಭಾರ್ಗವಿ? ಹಾಗಿದ್ರೆ ಸಂಧ್ಯಾ ಸತ್ತಿಲ್ವಾ, ಬದುಕಿದಾಳ, ವಾಪಸ್ ಬರ್ತದಾಳ? ಭಾರ್ಗವಿ ಹುಡುಕಿ ವಾಪಸ್ ಕರ್ಕೊಂಡು ಬರ್ತಾರೆ, ಎಲ್ರಿಗೂ ಕೂಡ ಬೆಕ್ ಶೋ ಕೊಡ್ತಾರೆ, ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.